ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಬೆಂಗಳೂರು ನಮ್ಮಿಂದ ನಡೀತಿದೆ ಅನ್ನೋದು. ಮತ್ತು ಈ ಥರ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಯಾರಂದರೆ ಒಬ್ಬ ಹೊರ ರಾಜ್ಯದ ಯುವತಿ, ಅಂದರೆ ಅವಳು ಉತ್ತರ ಭಾರತದ ಯುವತಿ. ಸೊ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಬೆಂಗಳೂರು ನಮ್ಮಿಂದ ನಡೀತಿದೆ, ನಾವೇ ಎಲ್ಲ ಈ ಬೆಂಗಳೂರಿಗೆ ಅಂದರೆ ಈ ಕನ್ನಡ ನೆಲಕ್ಕೆ ನಾವೇ ಅಂತ ಆಳದಂಥ ಎಷ್ಟೋ ಘಟಾನುಘಟಿಗಳು ಈ ನೆಲದಲ್ಲಿ ಮಣ್ಣಾಗಿರೋದನ್ನು ನಾವು ನೋಡಿದ್ದೀವಿ. ಕೋಟ್ಯಾಂತರ ವರ್ಷಗಳಿಂದ ನಮ್ಮ ನೆಲ ಇದೆ, ಈ ಕನ್ನಡ ನೆಲ ಇದೆ. ಕನ್ನಡಾಂಬೆ ಯಾರನ್ನೂ ಹಿಡಿದಿಟ್ಕೊಂಡಿಲ್ಲ. ಬರೋ ಎಲ್ಲ ಅತಿಥಿಗಳನ್ನು ಬಾಚಿ ತಪ್ಕೊಂಡಿದ್ದಾಳೆ ಹೊರತು ಯಾರನ್ನೂ ನೀವು ಇಲ್ಲೇ ಇರಿ ಅಂತ ಯಾರನ್ನೂ ಇಟ್ಕೊಂಡಿಲ್ಲ. ಕೋಟ್ಯಾಂತರ ವರ್ಷಗಳಿಂದ ನಮ್ಮ ಹಿರಿಯರು ಈ ನೆಲಕ್ಕೆ ಕಂದಾಯ ಕಟ್ತಾ ಬಂದಿದ್ದಾರೆ. ಇವಾಗ ಏನಂದರೆ ಅದನ್ನ ಟ್ಯಾಕ್ಸ್ ಅಂತ ಹೇಳ್ತಿದ್ದೀವಿ ಅಷ್ಟೇ. ಆದರೆ ನಮ್ಮ ಹಿರಿಯರು ಯಾರೂ ಕೂಡ ಈ ನೆಲ ನಮ್ಮದು, ನಮ್ಮಿಂದ ನಡೀತಿದೆ ಅಂತೇಳಿ ಯಾರೂ ಯಾವತ್ತೂ ಹೇಳ್ಕೊಂಡಿಲ್ಲ. ಇವತ್ತು ಈ ಹೊರ ರಾಜ್ಯದ ಯುವತಿ ಏನು ಹೇಳ್ತಿದ್ದಾಳೆ ಅಂದರೆ, ಕನ್ನಡ ರಾಜ್ಯ ಅಂದರೆ ಈ ಬೆಂಗಳೂರು ರಾಜ್ಯ ನಡೀತಿರೋದು ನಮ್ಮಿಂದ ಅಂತ ಹೇಳ್ತಿದ್ದಾಳೆ. ಬಟ್ ಇಲ್ಲಮ್ಮ, ಇದು ಎಷ್ಟೋ ವರ್ಷಗಳಿಂದ ಇರೋವಂಥದ್ದು. ಎಷ್ಟೋ ಹಿರಿಯರು ನಮ್ಮ ತಲೆಮಾರುಗಳಿಂದ ಕಂದಾಯ ಕಟ್ಕೊಂಡು ಬರ್ತಿರೋದು. ಆದರೆ ಯಾರು ಯಾವತ್ತೂ ಇದನ್ನ ಈ ಥರ ಹೇಳಿಲ್ಲ. ಈ ನೆಲದ ಅನ್ನ ತಿಂದು, ಈ ನೆಲದ ನೀರು ಕುಡಿದು ಈ ನೆಲದ ಬಗ್ಗೆನೇ ಕೆಟ್ಟದಾಗಿ ಹೇಳಿಕೆ ಕೊಡೋದು ಸರಿ ಇಲ್ಲ. ಈ ನೆಲದಲ್ಲಿ ಎಷ್ಟೋ ಜನ ರೈತರು ಅನ್ನವನ್ನು ಬೆಳೆದು ಹಾಕ್ತಾ ಇದ್ದಾರೆ. ಆದರೆ ಯಾವ ರೈತ ಒಬ್ಬ ಕೂಡ ನಮ್ಮಿಂದ ಈ ರಾಜ್ಯ ನಡೀತಿರೋದು ಅಂತ ಯಾವ ಒಬ್ಬ ರೈತ ಕೂಡ ಇವತ್ತಿನವರೆಗೂ ಹೇಳಿಲ್ಲ. ಈ ನೆಲ ನಂದು ಅಂತ ಅಂದ್ಕೊಂಡು ರಾಜ್ಯವನ್ನು ಆಳಿದ ಎಷ್ಟೋ ಜನ ಇವತ್ತು ಮಣ್ಣಾಗಿರೋದನ್ನು ನಾವು ನೋಡಿದ್ದೀವಿ. ಸೊ ನಾನು ಏನು ಹೇಳ್ತಾ ಇರೋದಂತಂದರೆ, ಈ ನೆಲ ಯಾರನ್ನೂ ಹಿಡಿದಿಟ್ಕೊಂಡಿಲ್ಲ, ಯಾರಿಗೂ ಬನ್ನಿ ಅಂತ ಕರಿತಿಲ್ಲ. ಬಂದಿರೋರೆಲ್ಲರನ್ನೂ ನಮ್ಮವರು ಅಂತ ಅಂದ್ಕೊಂಡು ಬಾಚಿ ತಂದ್ಕೊಂಡಿದೆ. ಸೊ ಏನಂತಂದರೆ, ಇದು ಕನ್ನಡಾಂಬೆಯ ಸೊತ್ತು. ಈ ಕನ್ನಡ ನೆಲ ಅನ್ನೋದು ಕನ್ನಡಾಂಬೆಯ ಸೊತ್ತು. ಈ ನೆಲ ಯಾರಿಂದಲೂ ನಡೀತಿಲ್ಲ, ಇದು ಯಾರ ಸತ್ತು ಅಲ್ಲ, ಇದು ಕನ್ನಡಾಂಬೆಯ ಸತ್ತು ಅಂತ ಹೇಳ್ತಾ ನನ್ನ ಹೇಳಿಕೆಯನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.